ಡಿಸಿಪಿ ಕಚೇರಿಯ ಮುಂದೆಯೇ ಮತ್ತೆ ವೀಲಿಂಗ್ ನಡೆಸಲಾಗಿದೆ. ಸೌತ್ ಎಂಡ್ನಲ್ಲಿರುವಂತಹ ಟ್ರಾಫಿಕ್ ಡಿಸಿಪಿ ಕಚೇರಿ ಮುಂದೆ ಪುಂಡರ ತಾಣವಾಗ್ಬಿಡ್ತಾ ಅಂತ ಅನ್ನಿಸ್ತಾ ಇದೆ. ವೀಲಿಂಗ್ ನಡೀತಾ ಇದ್ರು ಕೂಡ ಕಣ್ಮುಚ್ಚಿ ಕುಳಿತಿದ್ದಾರಾ ಪೊಲೀಸರು ಅಂತ. ಬೆಳ್ಳಂಬೆಳಗ್ಗೆ ಕಿಡಿಗೇಡಿಗಳಿಂದ ವೀಲಿಂಗ್ ಹಾವಳಿಯಲ್ಲಿ ಜೋರಾಗಿತ್ತು. ಅದು ಪೊಲೀಸ್ ಸ್ಟೇಷನ್ ಮುಂದೆ. ಈ ಹಿಂದೆ ಇದೇ ಜಾಗದಲ್ಲಿ ಯುವತಿಗೆ ಕಿರುಕುಳ ನೀಡಲಾಗಿತ್ತು. ಇಷ್ಟಾದ್ರೂ ಕೂಡ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ. ಪೊಲೀಸ್ ಸ್ಟೇಷನ್ ಮುಂದೆನೇ ಈ ರೀತಿ ವೀಲಿಂಗ್ ಮಾಡ್ತಾ ಇದ್ದಾರೆ ಪುಂಡರು ಅಂತಂದ್ರೆ ಅಲ್ಲಿರೋ ಸಿಬ್ಬಂದಿ ಏನ್ ಮಾಡ್ತಾ ಇದ್ರು ಅಂತ. ಮತ್ತೊಂದು ಡಿಸಿಪಿ ಕಚೇರಿ ಮುಂಭಾಗವೇ ವೀಲಿಂಗ್ ಮಾಡ್ತಾ ಇರೋದು. ಮತ್ತೊಂದು ಭಾಗದ ದೃಶ್ಯ ಏನ್ ಗಮನಿಸ್ತಾ ಇದ್ದೀರಾ, ಬಲಭಾಗದಲ್ಲಿರುವಂತಹ ದೃಶ್ಯ ಅದು ಸೌತ್ ಎಂಡ್ ನಲ್ಲಿರುವಂತಹ ಟ್ರಾಫಿಕ್ ಡಿಸಿಪಿ ಕಚೇರಿ ಮುಂದೆ ಈ ರೀತಿ ವೀಲಿಂಗ್ ಮಾಡ್ಕೊಂಡು ಹೋಗಿದ್ದಾರೆ. ಸಿಸಿಟಿವಿಗಳಿದಾವೆ, ಕ್ಯಾಮೆರಾದಲ್ಲಿ ಅದನ್ನ ಶೂಟ್ ಮಾಡಲಾಗಿದೆ. ಅಲ್ಲೇ ಪೊಲೀಸ್ ಸಿಬ್ಬಂದಿ ಇರ್ತಾರೆ. ಏನ್ ಮಾಡಿದ್ರು ಹಾಗಾದ್ರೆ ಅಂತ. ಊರ್ ಹೊರಗಡೆ ಆಗ್ತಾ ಇದೆ, ನಂಬರ್ ಪ್ಲೇಟ್ ಇಲ್ಲ. ಓಕೆ, ಪೊಲೀಸ್ ಸ್ಟೇಷನ್ ಮುಂದ್ಗಡೆನೂ ವೀಲಿಂಗ್ ಮಾಡ್ತಾ ಇದ್ರು, ಅವ್ರ ಮೇಲೆ ಕ್ರಮ ಇಲ್ವಾ ಅಂತ. ಇದು 1-2 ಪ್ರಕರಣ ಅಲ್ಲ, ಪ್ರತಿನಿತ್ಯ ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇರುತ್ತೆ. ಹಾಗಾದ್ರೆ ಬೆಂಗಳೂರಿನ ಪೊಲೀಸರು ಈ ವೀಲಿಂಗ್ ಪುಂಡರನ್ನ ಹಿಡಿಯೋದ್ರಲ್ಲಿ ಅಸಮರ್ಥರ ಅಥವಾ ಅವ್ರಿಗೆ ಆಗ್ತಾ ಇಲ್ವಾ? ಅಷ್ಟೊಂದು ದೊಡ್ಡ ಟಾಸ್ಕ್ ಆಗಿದೆಯಾ? ಅಷ್ಟೊಂದು ದೊಡ್ಡ ಚಾಲೆಂಜ್ ಅಂತ ಅನ್ನಿಸ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಅವರು ಒಂದು ಹೆಲ್ಮೆಟ್ ಹಾಕಿರೋದಿಲ್ಲ, ಮತ್ತೊಂದು ಅಲ್ಲಿ ಸೇಫ್ಟಿ ಇರೋದಿಲ್ಲ, ಆಮೇಲೆ ಮತ್ತೆ ಅಲ್ಲಿ ಬೇರೆ ವಾಹನ ಸವಾರರಿಗೂ ಕೂಡ ಸಾರ್ವಜನಿಕರಿಗೂ ಸಾಕಷ್ಟು ಕಿರಿಕಿರಿ ಆಗುತ್ತೆ. ಸೊ ಇದನ್ನ ತಪ್ಪಿಸೋದು ಹೇಗೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.